ಕನ್ನಡದ ಮುದ್ದು ಮನಸ್ಸುಗಳಿಗೆ ನಮಸ್ಕಾರ. ಎಷ್ಟೇ ಇದ್ರೂ ಮನುಷ್ಯ ಕೊಂಕು ನಡೀತಾ ಇರ್ತಾನೆ. ಮನುಷ್ಯನ ಅತ್ಯಂತ ವಿಚಿತ್ರ ಅಭ್ಯಾಸವೆಂದರೆ ತನ್ನ ಬಳಿ ಇಲ್ಲದನ್ನು ಪ್ರತಿದಿನ ಲೆಕ್ಕ ಹಾಕುತ್ತಾನೆ. ನನ್ನ ಹತ್ರ ಏನಿಲ್ಲ, ಏನಿದೆ, ಬೇರೆಯವ್ರ ಹತ್ರ ಏನಿದೆ ಅದನ್ನು ನಾನು ಪಡ್ಕೋಬೇಕು ಅಂತ ಯೋಚನೆ ಮಾಡ್ಕೊತಾನೆ. ಪ್ರತಿ ರಾತ್ರಿ ಮಲಗುವಾಗ ಒಂದ್ಸಲ ಯೋಚನೆ ಮಾಡಿ, ಇಂದು ನಾನು ಉಸಿರಾಡುತ್ತಿದ್ದೇನೆ, ನನ್ನ ಬಳಿ ಕುಡಿಯೋದಕ್ಕೆ ನೀರಿದೆ, ಇವತ್ತು ನನಗೆ ಊಟ ಸಿಕ್ಕಿದೆ, ಇಂದು ನನಗೆ ತಲೆ ಮರೆಸಿಕೊಳ್ಳಲು ಅಥವಾ ಮಲಗಲು ಒಂದು ಮನೆ ಇದೆ, ನನ್ನವರು ನನ್ನ ಜೊತೆ ಇದ್ದಾರೆ. ಒಂದ್ಸಲ ಯೋಚನೆ ಮಾಡಿದ್ರೆ ನಮ್ಮ ಜೀವನವೇ ಬದಲಾಗಬಹುದು. ಬಹುಶಃ ಸ್ವರ್ಗ ಎನ್ನುವುದು ಒಂದು ಸ್ಥಳವಲ್ಲ, ಅದು ಒಂದು ಅನುಭವ. ಹಾಗೆಯೇ ನರಕವು ಒಂದು ಸ್ಥಳವಲ್ಲ, ಸ್ವರ್ಗೀಯ ಅನುಭವವನ್ನು ಮರೆತು ಬಿಡುವುದೇ ನರಕ. ನಮ್ಮ ಬಳಿ ಇರುವ ಸ್ವರ್ಗೀಯ ಅನುಭವಕ್ಕೆ ಕೃತಜ್ಞತೆ ಸಲ್ಲಿಸುವುದಕ್ಕೆ ಸ್ವರ್ಗ, ಸಿಕ್ಕಿರುವುದನ್ನು ಮರೆತು ದೂರುಗಳನ್ನೇ ಬದುಕುವುದು ನರಕ. ದೂರುಗಳಲ್ಲೇ ಬದುಕುವುದು. ಸಾವಿನ ನಂತರ ಏನಾಗುತ್ತದೆ ಎಂಬುದು ಯಾರಿಗೂ ಖಚಿತವಾಗಿ ತಿಳಿದಿಲ್ಲ, ಇದು 100%. ಆದರೆ ಬದುಕಿರುವಾಗಲೇ ನಮಗೆ ಈ ಸುಂದರ ಭೂಮಿ, ಉಸಿರಾಡಲು ಗಾಳಿ, ಕುಡಿಯಲು ನೀರು, ತಿನ್ನಲು ಅನ್ನ, ಪ್ರೀತಿಸುವ ನಮ್ಮವರು, ಒಂದೇ ಒಂದು ಸ್ವಿಚ್ ಹಾಕಿದರೆ ಸಾಕು, ಎಲ್ಲ ಸೌಕರ್ಯಗಳು, ಸುಖ ಭೋಗಗಳು ನಮ್ಮ ಕೈಯಲ್ಲಿರುತ್ತೆ. ಆದ್ರೂ ನಾವು ದುಃಖ ಪಡ್ತಾ ಇದ್ದೀವಿ. ಇದಕ್ಕಿಂತ ದೊಡ್ಡ ದುರಾದೃಷ್ಟ ಮತ್ತೇನಾದ್ರೂ ಇದೆಯಾ? ಬಹುಶಃ ಮೇಲಿರುವ ಭಗವಂತನು ನಗುತ್ತಾ ಹೀಗೆ ಹೇಳುತ್ತಿದ್ದಾನೇನೋ, ನಿನ್ನನ್ನು ನಾನು ಸ್ವರ್ಗದಲ್ಲಿ ಇಟ್ಟಿದ್ದೇನೆ, ಆದರೆ ನೀನು ಅಲ್ಲಿಯ ದೂರುಗಳನ್ನ ಲಿಸ್ಟ್ ಮಾಡಿ 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 ಒಂದು ಆಫೀಸೇ ಮಾಡ್ಕೊಂಡ್ಬಿಟ್ಟಿದ್ಯಾ. ಯಾವ ದೇವಸ್ಥಾನಗಳಲ್ಲಿ ಹೋದ್ರೂ ದೂರುಗಳನ್ನು ಹೇಳೋದು, ನನಗೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಹರಕೆ ಕೊಡೋದೇ ಆಗ್ತಾ ಇದೆ ಹೊರತು, ಒಂದು ದಿವಸ ನನಗೆಲ್ಲ ಕೊಟ್ಟಿದ್ಯಪ್ಪ ಅಂತ ಕೃತಜ್ಞತೆಯಿಂದ ಯಾವತ್ತೂ ದೇವಸ್ಥಾನದಲ್ಲಿ ದೇವರಿಗೆ ಕೈ ಮುಗಿದಿದ್ದು ಇಲ್ಲ. ಅದಕ್ಕೋಸ್ಕರ ಇವತ್ತಿಂದ ಒಂದ್ಸಲ ಯೋಚನೆ ಮಾಡಿ, ನಾವು ದೂರುಗಳನ್ನೆಲ್ಲ ಬಿಟ್ಬಿಡೋಣ. ಹೌದು, ನನಗಿಷ್ಟೆಲ್ಲ ಸಿಕ್ಕಿದೆ ಅಂತ ಒಂದು ಕೃತಜ್ಞತೆಯ ಭಾವವನ್ನ ನಾವು ಸ್ಮರಿಸುತ್ತಾ, ನಾವು ನಂಬಿರುವಂತಹ ಭಗವಂತ ಆಗ್ಬೋದು ಅಥವಾ ಪ್ರಕೃತಿ ಮಾತೆ ಆಗ್ಬೋದು, ಯಾರಿಗಾದ್ರೂ ಒಂದು ಥ್ಯಾಂಕ್ಸ್ ಹೇಳೋಣ, ಧನ್ಯವಾದಗಳನ್ನು ಹೇಳೋಣ. ಕೃತಜ್ಞತೆ ಇರುವ ಜಾಗದಲ್ಲಿ ನಿಜವಾದ ಸ್ವರ್ಗ ಖಂಡಿತ ಇರುತ್ತೆ. ನಾವಿರೋ ಕಡೆ ಸ್ವರ್ಗವನ್ನು ನೋಡೋಣ. ಸತ್ತ ಮೇಲೆ ಸ್ವರ್ಗ ಇದೆಯೋ ನರಕ ಇದೆಯೋ ಒಂದು ಗೊತ್ತಿಲ್ಲ. ಸುಮ್ಮನೆ ಊಹಾಪೋಹಗಳು, ಯಾರೋ ಗುರೂಜಿಗಳನ್ನ ಹೇಳೋ ಮಾತುಗಳನ್ನ ನಾವು ನಂಬೋದು ಬೇಡ. ನಮಸ್ಕಾರ. ನೋಡ್ತಾ ಇರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಮೃತ್ ವಿಷನ್ ಸ್ಪೀಕರ್ಸ್. ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಕಮೆಂಟ್ ಹೇಳಿ, ಮಾತಾಡೋಣ, ಈ ವಿಚಾರ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ.